ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾನು ಲಾಗ್ ಮಾಡ್ತಿದ್ದೀನಿ. ಅದರಲ್ಲೂ ನಾನು ಬರೀ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಕಿಚನ್ ಲಾಗ್ಸ್ ಅಷ್ಟೇ ಮಾಡ್ತಿದ್ದೆ, ಫುಡ್ ಲಾಗ್ಸ್ ಅಷ್ಟೇ ಮಾಡ್ತಿದ್ದೆ. ನಾನು ಆ್ಯಕ್ಚುಲಿ ಎಲ್ಲ ಕೈಂಡ್ ಆಫ್ ಲಾಗ್ಸ್ನು ಮಾಡಬೇಕಂತಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಟೈಮ್ ಇಲ್ಲ ನನಗೆ ಅದು ಮಾಡೋದಕ್ಕೆ. ತುಂಬ ಟೈಮ್ ಬೇಕಾಗುತ್ತೆ ವ್ಲಾಗ್ಸ್ ಮಾಡೋದಕ್ಕೆ. ಆ್ಯಂಡ್ ದೆನ್ ರೀಸೆಂಟಾಗಿ ಆ ಕಿಚನ್ ಫುಡ್ಡಿಂದು ಕೂಡ ಸ್ಟಾಪ್ ಮಾಡಿಬಿಟ್ಟಿದೆ. ಇನ್ಮೇಲೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಖಂಡಿತ. ನೀವು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬರಬೇಕು, ಮಾಡ್ತಿದ್ದೀರಾ. ಆ್ಯಂಡ್ ದೆನ್ ಇನ್ನೂ ಜಾಸ್ತಿ ಮಾಡಬೇಕಂತ ಐ ರಿಕ್ವೆಸ್ಟ್ ಯು. ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ದೆನ್ ಶೇರ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ, ಏನೇ ಇನ್ಫಾರ್ಮೇಷನ್ ಯು ನೀಡ್, ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಹಾಕಿ. ನಾನು ನನ್ನ ಕೈಲಾದದ್ದನ್ನು ನಿಮಗೆ ತಿಳಿಯಪಡಿಸೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ಇವತ್ತು ಯಾವ ಟಾಪಿಕ್ಕಿಂದ ಸ್ಟಾರ್ಟ್ ಮಾಡಬೇಕು ನಾನು ಲಾಗ್ನ. ಫಸ್ಟ್ ಲಾಗ್ ಮಾಡುವಾಗ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬ ಅಂದರೆ ತುಂಬ. ಯಾವ ಟಾಪಿಕ್ಕಿಂದ ಸ್ಟಾರ್ಟ್ ಮಾಡಲಿ, ಯಾವ ಥರ ಲಾಗ್ನ ಮಾಡಲಿ, ಅಯ್ಯೋ ತುಂಬ ಅಂದರೆ ಡೌಟ್ಸ್ ಬಿಡಿ. ಅದು ನುಡುಕ್ತಾನೆ ನಾನು ತುಂಬ ಮನ್ಸು ಕಳೆದುಬಿಟ್ಟಿದ್ದೀನಿ. ಇವತ್ತು ಫೈನಲಿ ನಾನು ಮಾಡಲೇಬೇಕು, ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಶುರು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಖಂಡಿತ ಒಂದು ಚಿಕ್ಕ ಟಾಪಿಕ್ ಜೊತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ನೀವು ನನ್ನ ಟಾಪಿಕ್ನ ಇಷ್ಟಪಟ್ಟು ನೀವು ಕೂಡ ಮನೆಯಲ್ಲಿ ಪ್ರಯತ್ನ ಪಟ್ಟು, ಇಟ್ಸ್ ತುಂಬ ಯೂಸ್ಫುಲ್, ಎಕ್ಸ್ಪೆಷಲಿ ಲೇಡೀಸ್. ಮೆನ್ಸ್ಗೂ ಕೂಡ ಯೂಸ್ ಆಗುತ್ತೆ, ಡಿಪೆಂಡ್ಸ್ ಆನ್ ಮೆನ್ಸ್ ಮೈಂಡ್ಸ್ ಅಂತ ಹೇಳ್ಬೋದು. ಲೇಡೀಸ್ ಮಾತ್ರ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ನನ್ನ ಲಾಗ್ ಟಾಪಿಕ್ ಏನಂತ ರಿವೀಲ್ ಮಾಡೋಕ್ಕೆ ಮುಂಚೆ ಥ್ಯಾಂಕ್ಸ್ ಟು ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ಹೆಚ್ಚಾಗಿ ನನ್ನ ಚಾನಲಿನ ಎಲ್ಲ ವೀಡಿಯೋಗಳನ್ನ ನೋಡಬೇಕು, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ದೆನ್ ಏನೇ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಸಾರಿ, ಕ್ಷಮಿಸಿ. ಆ ಮಿಸ್ಟೇಕ್ಸ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ಕೂಡ. ಆ್ಯಂಡ್ ದೆನ್ ಇದು ನನ್ನ ಫಸ್ಟು ಲಾಗ್ ಆಗಿರೋದ್ರಿಂದ ನೀವು ಕೂಡ ನೋಡಿ ಏನೇ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ, ಐ ವಿಲ್ ಚೇಂಜ್ ದಟ್ ಮಿಸ್ಟೇಕ್. ಅಷ್ಟೇ ಅಂತ ಹೇಳ್ತೀನಿ. ಬೇರೆ ಏನಾದರೂ ಇದ್ದರೆ ನನಗೆ ಹೇಳಿ, ನಾನು ಚೇಂಜ್ ಮಾಡ್ಕೊತೀನಿ. ಅಲ್ಲ ಈ ಥರ ವೀಡಿಯೋಸ್ ಮಾಡಬೇಕು, ಈ ಥರ ಮಾಡಬೇಕು, ನಿಮಗೆ ಈ ಥರ ಇಷ್ಟ ಇಲ್ಲ, ನಿಮಗೆ ಸೂಟ್ ಆಗಲ್ಲ, ಎನಿ ಚೇಂಜಸ್ ಯು ಕ್ಯಾನ್ ಟೆಲ್ ಮಿ, ಐ ಕ್ಯಾನ್ ಚೇಂಜ್ ಇಟ್. ಸೊ ನಾನು ಎಲ್ಲ ಕೈಂಡ್ ಆಫ್ ವೀಡಿಯೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಲೈಕ್ ಫ್ಯಾಷನ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ಸ್ ಆಗಿರ್ಬೋದು, ಕುಕಿಂಗ್ಸ್ ಆಗಿರ್ಬೋದು, ಆಲ್ರೌಂಡರ್, ಡೈಲಿ ಲಾಗ್ಸ್ ಆಗಿರ್ಬೋದು, ಎಲ್ಲ ಥರ. ಯೂಸ್ವಲಿ ಫ್ಯಾಮಿಲಿ ಅಂದರೆ ಗೊತ್ತಲ್ಲ, ಲಾಟ್ ಆಫ್ ಟೈಮೇ ಸಿಗಲ್ಲ, ಏನಾದರೂ ಒಂದು ಕೆಲಸ ಇರುತ್ತೆ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ನಾನು ಈ ನಡುವೆ ಸ್ವಲ್ಪ ಫ್ರೀ ಮಾಡಿಕೊಂಡು ನನಗೆ ಅಂತ, ನನ್ನ ಪರ್ಸ್ನಲ್ಗೆ ಅಂತ ಟೈಮ್ ತೊಗೊಂಡು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಲಾಗ್ಗೆ ಚೆನ್ನಾಗಿ ವ್ಯೂಸ್ ಕೊಟ್ಟು ಬೆಳೆಸಿ ಅಂತ ಐ ರಿಕ್ವೆಸ್ಟ್ ಯು. ಆ್ಯಂಡ್ ದೆನ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಐಬ್ರೋ, ನ್ಯಾಚುರಲಿ ಐಬ್ರೋನ ಗ್ರೋ ಮಾಡೋದು ಹೇಗೆ ಅಂತ. ಮೋಸ್ಟ್ ಆಫ್ ಪೀಪಲ್ಗೆ ಏನಾಗುತ್ತೆ ಅಂದರೆ ಐಬ್ರೋಸ್ ತುಂಬ ಇಂಪಾರ್ಟೆಂಟ್. ಎಕ್ಸ್ಪೆಷಲಿ ಹುಡುಗಿರಿಗೆ ಮಾತ್ರ ಐಬ್ರೋಸ್ ತುಂಬ ಇಂಪಾರ್ಟೆಂಟ್. ನಮ್ಮ ಫೇಸಲ್ಲಿ ಒಂದು ಲುಕ್ ಅಟ್ರ್ಯಾಕ್ಟ್ ಆಗೋದೇ ನಮ್ಮ ಐಸ್ ಮತ್ತು ಐಬ್ರೋ, ಲಿಪ್ಸ್, ನೋಸ್ ಆಗಿರ್ಬೋದು. ಸೊ ಐಬ್ರೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬೊಬ್ರಿಗೆ ಐಬ್ರೋಸೇ ಇರಲ್ಲ, ಬಟ್ ಅವ್ರ ಫೇಸ್ ಸೇಫಿಗೆ ಐಬ್ರೋ ಸೂಟ್ ಆಗ್ತಿರಲ್ಲ, ಇನ್ಗ್ರೋ ಆಗಿರುತ್ತೆ, ಸ್ಮಾಲ್ ಆಗಿರುತ್ತೆ. ಸೊ ನೀವು ಅದನ್ನು ನಿಮ್ಮ ಮನೆಯಲ್ಲೇ ಇರುವಂಥ ಕೆಲವು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಗ್ರೋ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಯು ಕ್ಯಾನ್ ಸಿ ಮೈ ಐಬ್ರೋ ತಿಕ್ಕಾಗಿದೆ, ಬಟ್ ಐ ಲೈಕ್ ಮೈ ಐಬ್ರೋ ಆನ್ ಮೈ ಹೇರ್ಸ್. ನಂಗೆ ನಾನು ತುಂಬ ಲವ್ ಮಾಡ್ತೀನಿ ನನ್ನ ಸೆಲ್ಫ್ನ, ನನ್ನ ಐಬ್ರೋಸ್, ನನ್ನ ಹೇರ್ ಆಗಿರ್ಬೋದು, ನನ್ನ ಸ್ಕಿನ್ ಆಗಿರ್ಬೋದು. ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ನನ್ನ ಸ್ಕಿನ್, ಐಬ್ರೋ ಆ್ಯಂಡ್ ಸ್ಕಿನ್, ಹೇರ್ ಅಂತಲೇ ಹೇಳ್ಬೋದು. ಐಬ್ರೋ ಕೂಡ ಹೇರಿಗೆ ಲಿಂಕ್ ಆಗಿಬಿಡುತ್ತೆ. ಅದು ನನಗೆ ಗೊತ್ತಿರೋವಂಥ ಸ್ವಲ್ಪ ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತ ಹೇಳಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಐ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಕ್ಚುಲಿ ಏನಂದರೆ ಐಬ್ರೋಗೆ ತುಂಬ ಸಿಂಪಲ್ಲಾಗಿ ಡೈಲಿ ನೀವು ಅದನ್ನು ಒಂದು 3 months ಕಂಟಿನ್ಯೂಸ್
ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಏನೋ ಒಂದಿನ ಒಂದು ವಾರ ಹಚ್ಬಿಟ್ಟು ಆಮೇಲೆ ಸೋಂಬೇರಿತನ ಬಿಟ್ಬಿಟ್ರೆ ನನ್ನ ಐಬ್ರೋ ಗ್ರೋ ಆಗಲಿಲ್ಲ, ಅಯ್ಯೋ ಹೇಳ್ಬಿಟ್ರು, ನಾನು ಎಷ್ಟೊಂದು ಕ್ರೀಮ್ಸ್ ಯೂಸ್ ಮಾಡಿದ್ದೀನಿ, ನನ್ಗೆ ಅದರಲ್ಲೇ ಗ್ರೋ ಆಗಿಲ್ಲ, ಇನ್ನು ಮನೆಯಲ್ಲಿ ಸಿಗೋ ಸಾಮಗ್ರಿಯಿಂದ ಗ್ರೋ ಆಗ್ಬಿಡುತ್ತಾ? ಡೆಫಿನೆಟ್ಲಿ ನೀವು ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗಲೇಬೇಡಿ. ನಮ್ಮ ಹಳೆ ಕಾಲದಲ್ಲೆಲ್ಲ ಈ ಕ್ರೀಮ್ಸೇ ಇರಲಿಲ್ಲ. ಇಂಗ್ಲೀಷ್ ಲೈಕ್ ಕ್ರೀಮ್ಸ್ ಯಾವುದು ಇರಲಿಲ್ಲ. ಅವರೆಲ್ಲ ಮನೆಯಲ್ಲಿರುವಂಥ ಮದ್ದು ಬಳಸಿನೇ ಎಲ್ಲ ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಹುಡುಕಿದ್ರು. ಅಂಥದ್ರಲ್ಲಿ ನಮಗೆ ಇವಾಗ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಕ್ರೀಮ್ಸ್ ಎಲ್ಲ ಕಂಡುಕೊಂಡಿದ್ದೀವಿ. ನನ್ನ ಒಂದು ಸಜೆಷನ್, ಡೋಂಟ್ ಗೋ ಫಾರ್ ದಟ್ ಆರ್ಟಿಫಿಷಿಯಲ್ ಸೊಲ್ಯೂಷನ್ಸ್. ಕ್ರೀಮ್ ಎಲ್ಲ ಸಡನ್ ಆಗಿ ನಮಗೆ ಸಿಗುತ್ತೆ, ಬಟ್ ಏನಕ್ಕೆ? ಮನೆಯಲ್ಲಿರೋದನ್ನೇ ನಾವು ಟ್ರೈ ಮಾಡೋಣ. ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಬಟ್ ಇಟ್ಸ್ ವರ್ಕ್ಸ್. ನಾವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಲೇಟಾಗಿ ಬಂದ್ರೂ ಲೇಟೆಸ್ಟಾಗಿ ಬರುತ್ತೆ, ದಟ್ಸ್ ಇಂಪಾರ್ಟೆಂಟ್ನಲ್ಲ. ನಾನು ಅದನ್ನು ಹೇಳ್ತೀನಿ. ತುಂಬ ಕಾಸ್ಟ್ಲಿಯಾಗಿ ನಿಮಗೆ ಗೊತ್ತು ಐಬ್ರೋ ಗ್ರೋ ಕ್ರೀಮ್ಸ್ ಎಲ್ಲ ಎಷ್ಟಿರುತ್ತೆ. ಮ್ಯಾಕ್ಸಿಮಮ್ ಒಂದು ನಮಗೆ ಪರ್ಫೆಕ್ಟ್ ಕ್ರೀಮ್ ಬೇಕಂದರೆ ಒಂದು 2000 ಸಮಥಿಂಗ್ ಆದರೂ ಇದ್ದೇ ಇರುತ್ತೆ. ಚಿಕ್ಕದೆಲ್ಲ ತೊಗೊಂಡ್ರೆ ಇಟ್ಸ್ ನಾಟ್ ವರ್ಕ್ಸ್ ಆ್ಯಕ್ಚುಲಿ. ಆದ್ದರಿಂದ ನಾನು ಆಲ್ಮೋಸ್ಟ್ ಹೋಮ್ ರೆಮಿಡೀಸ್ನೇ ಟ್ರೈ ಮಾಡೋದು. ನಾನು ಯಾವುದೇ ರೀತಿ ಇಂಗ್ಲೀಷ್ ಮೆಡಿಸನ್ಸ್ಗೆ ಹೋಗೋದಿಲ್ಲ, ನನಗಿಷ್ಟನೂ ಇಲ್ಲ. ಬೇಸಿಕಲಿ ನಾನು ಫೇಸ್ ಆದರೂ ಆಗಿರ್ಬೋದು, ಏನೋ ಮಾಯ್ಶ್ಚರೈಸರ್, ಸನ್ಸ್ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಬಿಟ್ಟರೆ ಇನ್ನೆಲ್ಲ ಫೇಶಿಯಲ್ ಆಗಿರ್ಬೋದು, ಅದು ಇದು ಅಂತ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಫೇಸ್ ಪ್ಯಾಕ್ ಆಗಿರ್ಬೋದು, ಆ ಥರ. ನಾನು ಸಲೂನ್ಗೆಲ್ಲ ಹೋಗಿ ಮಾಡಿಸೋದೇ ಇಲ್ಲ. ಐ ಡೋಂಟ್ ಲೈಕ್ ಪೆಡಿಕ್ಯೂರ್, ಮೆನಿಕ್ಯೂರ್ ಅದೆಲ್ಲ ಸೇಮ್ ಲೈಕ್ ದಟ್. ಐ ಡೋಂಟ್ ಗೋ ಫಾರ್ ಸಲೂನ್ಸ್. ಐ ಡೋಂಟ್ ಲೈಕ್ ಇಟ್ ಆ್ಯಕ್ಚುಲಿ. ಸೊ ನೀವು ಕೂಡ ಮನೆಯಲ್ಲಿರೋಂಥದ್ದನ್ನೇ ಯೂಸ್ ಮಾಡಿಕೊಂಡು ಫ್ರೀ ಟೈಮಲ್ಲಿ ಮಾಡ್ಕೊಳ್ಳಿ. ಈ ಕ್ರೀಮ್ನ ಒಂದ್ಸಲ ಮಾಡಿಟ್ಕೊಂಡ್ರೆ ತುಂಬ ಮನ್ಸು ಬರುತ್ತೆ. ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ, ಔಟ್ಸೈಡೆಲ್ಲ ಇಟ್ಟರೆ ಆಗೋಲ್ಲ. ಸೊ ಫ್ರಿಡ್ಜಲ್ಲಾದರೆ ನಿಮಗೆ 1 ಮಂತ್ಸ್ವರೆಗೂ ಇಟ್ಕೋಬೋದು ಅಂತ ಹೇಳ್ತೀನಿ. ಕ್ರೀಮಿಗೆ ಬೇಕಾಗಿರುವಂಥದ್ದು ಇಂಗ್ರೀಡಿಯೆಂಟ್ಸು ಓನ್ಲಿ 5 ಇಂಗ್ರೀಡಿಯೆಂಟ್ಸು. ಒಂದು ಕ್ಯಾಸ್ಟರ್ ಆಯಿಲ್, ಒಂದು ಆಲೋವೆರಾ ಜೆಲ್, ಆ್ಯಂಡ್ ದೆನ್ ಕೋಕೋನಟ್ ಆಯಿಲ್, ದೆನ್ ಆಲಿವ್ ಆಯಿಲ್, ವಿಟಮಿನ್ ಇ ಟ್ಯಾಬ್ಲೆಟ್ಸ್. ಇದನ್ನು ಹಾಕಿ ನಾವಿವತ್ತು ಏನಿದೆ ಐಬ್ರೋ ಗ್ರೋಯಿಂಗ್ ಕ್ರೀಮ್ ಆಗಿರ್ಬೋದು, ಕ್ರೀಮ್ ಅನ್ಬೋದು ಅಥವಾ ಜೆಲ್ ಅನ್ಬೋದು, ಇಟ್ಸ್ ನಿಮ್ಮ ನೇಮ ಇಟ್ಕೋಬೋದು. ನಾನು ಕ್ರೀಮ್ ಅಂತಲೇ ಹೇಳ್ತೀನಿ. ಸೊ ಅದನ್ನು ರೆಡಿ ಮಾಡೋಣ ಬನ್ನಿ. ಗೋ ಟು ಮೇಕ್ ಇಟ್. ಫಸ್ಟಿಗೆ ನಾನು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾಸ್ಟರ್ ಆಯಿಲ್ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್. ಆಲಿವ್ ಆಯಿಲ್ ಕೂಡ 1 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ದಿಸ್ ಇಸ್ ಕೋಕೋನಟ್ ಆಯಿಲ್, ಆಲೋವೆರಾ ಜೆಲ್. ಇದು ಆಲೋವೆರಾ ಜೆಲ್ನ 1 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ಇದನ್ನ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಇದು. ವಿಟಮಿನ್ ಇ ಟ್ಯಾಬ್ಲೆಟ್ಸ್ನ ನಾನು 2 ಹಾಕೊತಾ ಇದ್ದೀನಿ. ಇದು ಇಲಿಯಾನ್ 400 ಅಂತ ಕೂಡ ಬರುತ್ತೆ, ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗುತ್ತೆ. ಸೊ ನಾವೀಗ ಏನಿದೆ ಇದು ಫಾರ್ಮೆಟ್ನ ರೆಡಿ ಮಾಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ಕ್ರೀಮಿ ಫಾರ್ಮೆಟಿಗೆ ಬರ್ತಾ ಇದೆ ಇದು. ಮಿಕ್ಸ್ ಇಟ್ ವೆಲ್ ಆ್ಯಕ್ಚುಲಿ. ಆಗದು ನಿಮ್ಗೊಂದು ಕ್ರೀಮ್ ಆಗಿ ಅದು ಚೆನ್ನಾಗುತ್ತೆ. ನೋಡಿ ಇಲ್ಲಿ ಅದು ಕ್ರೀಮ್ ಆಗಿದೆ ಈಗ. ಎಷ್ಟು ಲುಕ್ಕಿಂಗ್ ತುಂಬ ಕ್ಯೂರಾಗಿ ಅನಿಸ್ತು ಆ್ಯಕ್ಚುಲಿ ನಿಮಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಒಂದು ಕ್ರೀಮಾಗಿ ಫಾರ್ಮೆಟ್ ಆಗಿದೆ. ಇದನ್ನು ಒಂದು ಗ್ಲಾಸ್, ಯಾವುದಾದ್ರೂ ಗ್ಲಾಸ್ ಜಾರ್ಗೆ, ಈ ಥರ ರೀತಿಯಾಗಿರುವಂಥ ಯಾವುದಾದ್ರೂ ಗ್ಲಾಸ್ ಚಿಕ್ಕ ಜಾರ್ಗೆ ಸ್ಟೋರ್ ಮಾಡಿ ನಾವು ಇಟ್ಕೊಳ್ಳೋಣ. ನಾನು ಈ ಜಾರ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ.
ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಬೋದು. ನಾನು ಎಲ್ಲ ಒಂದೊಂದು ಸ್ಪೂನ್ ಹಾಕಿ ಮಾಡ್ಕೊಂಡಿದ್ದೀನಿ. ಬಟ್ ನಿಮಗೆ ಬೇಕಂದರೆ ನೀವು ಕಡಿಮೆ ಹಾಫ್ ಸ್ಪೂನ್ ಹಾಕಿ ಮಾಡಿಟ್ಕೊಬೋದು. ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಜಾರಲ್ಲಿರುವಂಥದ್ದಿಗೆ ಎಲ್ಲದನ್ನು ನಾನು ಈ ಲಿಡ್ಡಿಗೆ ಸ್ಟೋರ್ ಮಾಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿ ಫ್ರಿಡ್ಜಲ್ಲೇ ಇಟ್ಬಿಡೋಣ. ರೆಡಿಯಾಗಿದೆ. ಫೈನಲಿ ನಾವು ಐಬ್ರೋದು ಕ್ರೀಮ್ನ ರೆಡಿ ಮಾಡ್ಕೊಂಡು ಬಂದ್ವಿ. ಸೊ ಇದನ್ನು ನಾವು ಡೈಲಿ ಮಲ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಫೇಸ್ನ ವಾಶ್ ಮಾಡಿಕೊಂಡು ಐಬ್ರೋಗೆ ಕಾಟನಲ್ಲಿ ಅಪ್ಲೈ ಮಾಡಿಕೊಂಡು ಮಲ್ಕೋಬೇಕು. ಕಾಟನಲ್ಲಿ ಅಪ್ಲೈ ಮಾಡಿ ಸ್ವಲ್ಪ 1 ಮಿನಿಟ್ 2 ಮಿನಿಟ್ಸ್ ಮಸಾಜ್ ಮಾಡಬೇಕು ಐಬ್ರೋಗೆ ಚೆನ್ನಾಗಿ. ಇಟ್ಸ್ ಲೈಕ್ ದಟ್ ಅದು ಚೆನ್ನಾಗಿ ಎಲ್ಲ ಅಬ್ಸರ್ವ್ ಆಗಬೇಕಲ್ಲ ನಮ್ಮ ಐಬ್ರೋ ಒಳಗಡೆ. ಅದರಿಂದ ಇದು ಮನೆಯಲ್ಲೇ ನಾವು ಮಾಡುವಂಥ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಹೋಗಿ ಗೂಗಲಲ್ಲಿ ಚೆಕ್ ಮಾಡ್ಬೋದು. ಚೆಕ್ ಮಾಡಿ ಕ್ಯಾಸ್ಟರ್ ಆಯಿಲ್ ಬಂದು ನಮಗೆ ನರಿಶ್ಮೆಂಟ್ ಕೊಡುತ್ತೆ ಐಬ್ರೋಗೆ. ಆ್ಯಂಡ್ ಇನ್ನು ಕೋಕೋನಟ್ ಆಯಿಲ್ ಬಂದುಬಿಟ್ಟು ಮಾಯ್ಶ್ಚರ್ ಮಾಡುತ್ತೆ. ಆಲಿವೆರಾ ನಮ್ಮ ಐಬ್ರೋನ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಲಿವ್ ಆಯಿಲ್ ಕೂಡ ಮಾಯ್ಶ್ಚರ್ ಮಾಡುತ್ತೆ. ತುಂಬ ಅಂದರೆ ಹೇಳ್ತಾ ಹೋಗೋಕೆ ಹೋದರೆ ತುಂಬಾ ಇದೆ. ಸೊ ನೀವು ಬೇಕಂದರೆ ಅದ್ರ ಫುಲ್ ಇನ್ಫಾರ್ಮೇಷನು ನೀವು ಹೋಗ್ಬಿಟ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಗೂಗಲಲ್ಲಿ ಚೆಕ್ ಮಾಡಿ. ಇಟ್ಸ್ ಗಿವ್ ಯು ಗುಡ್ ರಿಸಲ್ಟ್ಸ್. ಸೊ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಫಸ್ಟ್ ವಿಡಿಯೋಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಇದು ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಯಾವುದ್ರ ರಿಲೇಟೆಡ್ ಆದರೂ ವೀಡಿಯೋಸ್ ಬೇಕಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಆ ವಿಡಿಯೋನ ಮಾಡೋಕ್ಕೋದಕ್ಕೆ ವಿಲ್ ಟ್ರೈ ಟು ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಸ್. ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿನ ಬೇಕು. ಚೆನ್ನಾಗಿ ನನ್ನ ಪ್ರೀತಿಸಿ ಬೆಳೆಸಿ ಅಂತ ಕೇಳ್ತೀನಿ. ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಆ್ಯಕ್ಚುಲಿ ನಾನು ಇಷ್ಟು ದಿನ ಬರೀ ಬೇರೆ ಬ್ಲಾಗ್ನ ನೋಡಿಕೊಂಡು ಬಂದಿದ್ದೆ ಆಯಿತು. ನನ್ನಿಂದ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಮಾಡಿದ್ದೀನಿ ಫಸ್ಟ್ ಬ್ಲಾಗ್. ಹೇಗಿದೆ 10ಗೆ ನೀವು ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಏನು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ತುಂಬ ಚೇಂಜಸ್ ಇರುತ್ತೆ, ತುಂಬ ಮಿಸ್ಟೇಕ್ಸ್ ಇರುತ್ತೆ. ಕಾಯ್ನು ಪ್ಲೀಸ್ ಅದು ಏನೇ ಮಿಸ್ಟೇಕ್ ಇದ್ದರೂ ನನಗೆ ಹೇಳಿ, ಐ ವಿಲ್ ಚೇಂಜ್. ಥ್ಯಾಂಕ್ ಯು ಆಲ್. Thank you for watching. Thank you for subscribing. Thanks to everybody. My dear YouTube channel. ನಾನು ನಿಮ್ಮ ಕನ್ನಡಿ ಲಾಗ್ಸ್ ಚಂದನ. Thank you all.